ಗೈಸ್, ಏನಕ್ಕೆ ಇವತ್ತು ವಿಡಿಯೋ ಮಾಡ್ತಿದ್ದೇನೆ ಅಂದ್ಕೊಂಡಿದ್ದೀರಾ ಎಲ್ಲರೂ? ಇವತ್ತು ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ ಅಂದರೆ ಮೊದಲನೇ ಟ್ರಿಪ್ಪು ಗೋಕರ್ಣ. ಎಲ್ಲ ಸ್ಟೇಷನಲ್ಲಿ ಕೂತಿದ್ದೀವಿ. ಇನ್ನು ಟ್ರೈನ್ ಬರೋದು ಲೇಟು ಅಂತ ಎಲ್ಲ ಸುಮ್ಮನೆ ಆಗಿ ಮೊಬೈಲ್ ನೋಡ್ತಾ ಕೂತಿದ್ದು. ಏನೋ ಕಂದ, ಆದರೂ ಭಾಳ ಸ್ಮಾರ್ಟಾಗಿ ಕಾಣ್ತಿದ್ಯಾ. ಇದೊಂದು ಸಡೆ ರೋಡಲ್ಲಿ ಒಡೆ ಮಗ. ಆಯ್ ಬ್ರೋ, ನಿನ್ ಕತೆ ಇತ್ತು ಸಾಕು, ನಿಂಗೇನು ಹೇಳಕ್ಕಲ್ಲ. ಎಕ್ಸ್ಟ್ರಾ 2 ಮೆಂಬರ್ಸ್ ಗೈಸ್. ಎಲ್ಲ ದುಡ್ಡು ಗಿಡ್ ಎಲ್ಲನೂ ಜೋಡಿಸ್ಕೊಂಡು ಟಿಕೆಟ್ ತಾಳೋಣ ಅಂತ ಹೊರಟು. ಈಗ ಆಗಲೇ ಹೇಳ್ದಂಗೆ ದುಡ್ಡು ಗಿಡೆಲ್ಲ ಜೋಡಿಸ್ಕೊಂಡು ಈಗ ಟಿಕೆಟ್ ತಾಳೋಣ ಅಂತ ಹೋಗ್ತಾ ಇದ್ದೀವಿ. 6 ಜನಕ್ಕೂ 2 ಟಿಕೆಟಲ್ಲಿ ತೊಗೊಂಡಿದ್ದೀವಿ. 6 ಜನಕ್ಕೂ ಟಿಕೆಟ್ ಇದೆ. ಈಗ ಹೊರಡದೆ ಅಂತೂ ಎಲ್ಲ ಹುಡುಗರೆಲ್ಲ ರೆಡಿ ಆದೋ ಪ್ಲಾಟ್ಫಾರ್ಮ್ 2 ಹೋಗೋಣ ಅಂತ ಎಲ್ಲ ಹೋಗ್ತಾ ಇದ್ದೀವಿ. ಅಂತೂ ನಮ್ಮ ಪಯಣ ಶುರು ಆಗುತ್ತೆ. ಫಸ್ಟ್ ಪ್ಲೇಸ್ ಬಂದು ಗೋಕರ್ಣ, ಹಾಸನ್. ಈಗ ನೈಟು ಟ್ರೈನಿಗೆ ಹತ್ತಿದ್ರೆ ಬೆಳಗ್ಗೆ ಹೋಗಿ ತಲುಪ್ತೀವಿ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಫೈನಲಿ ಅಂತೂ ನಮ್ಮ ಟ್ರೈನ್ ಬರ್ತಾ ಇದೆ. ಇನ್ನೇನು ಈಗ ಹತ್ಕೊಳ್ಳೋದೆ. ನನ್ನ ಮಗ್ನಿ ಹೊಡಿಬೇಕು, ಮೊದಲು ಇವನಿಗೆ ಹೊಡಿಬೇಕು, ಹಿಂಗೆ ಹೊಡಿಬೇಕಲ್ಲ. ಮೊದಲೇ ನಾವು ಹೋಗ್ತಾ ಇರೋದಂತೂ ವೀಕೆಂಡ್ ಅಂತ ಬಂದರೆ ಕೆಲ್ಸಕ್ಕೆ ಹೋಗ್ತಿರೋ ಜನ ಎಲ್ಲ ಟ್ರಿಪ್ ಹೋಗೋಕ್ಕೆ ಅಂತ ಬರ್ತಾರೆ. ನಾವಂತೂ ಟ್ರೈನಿನ ಜನರಲ್ ಕೋಚಿಗೆ ಹತ್ತಿದ್ದೀವಿ ಟಿಕೆಟ್ ತೊಗೊಂಡು. ನನ್ನ ಫ್ರೆಂಡಿಗೆ ಮೊದಲೇ ಹೇಳಿದ್ದೆ ಇವನಿಗೆ ಬುಕ್ ಮಾಡ ಯಾವ ಸ್ಲೀಪಿಂಗ್ ಕೋಚು ಅಂತ. ಬುಕ್ ಮಾಡ್ದಲ್ಲಿ ಎಡವಟ್ ಮಾಡಿ ಈಗ ಜನರಲಿಗೆ ತೊಗೊಂಡು ಜನರಲಲ್ಲಿ ಕಷ್ಟ ಅನ್ಭವಿಸ್ಕೊಂಡು ಹೋಗ್ತಾ ಇದ್ವಿ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಹಾಗೆ ಸ್ವಲ್ಪ ಮೋಜು ಮಸ್ತಿ ಮಾಡ್ಕೊಂಡು ಸುಮ್ಮನೆ ಹಾಗೆ ಬೇಕಿನ ಥರ ಸೌಂಡ್ ಮಾಡಿಕೊಂಡು, ಬೇರೆಯವರು ಸಹ ಹಾಗೆ ಬೇಕಿನ ಥರ ಸೌಂಡ್ ಮಾಡಿಕೊಂಡು ನೆಗಾಡ್ಕೊಂಡು ಹೋಗ್ತಾ ಇದ್ದು. ಕೊನೆಗೂ 11 ಅವರ್ ಜರ್ನಿಯ ಮುಖಾಂತರ ಗೋಕರ್ಣ ಬಂದು ಓಮ್ ಬೀಚಿಗೆ ಗೋಕರ್ಣ ಸ್ಟೇಷನಿಂದ 600 ರೂಪಾಯಿ ಕೊಟ್ಟು ಹೋಗಂಗಾಗಿದೆ. ಹೆವಿ ರಿಸ್ಕು, ಜಾಸ್ತಿ ದುಡ್ಡು ಖರ್ಚು. ನನ್ನ ಜೊತೆ ಇರೋ 4-5 ಕೋತಿಗಳು ವಿಡಿಯೋದಲ್ಲಿ ನೋಡ್ತಾ ಇದ್ದಾವೆ. ಈ ಪ್ಲೇಸಸ್ ಬಂದು ಗೋಕರ್ಣ ನಿಯರ್ ಬೈ ಇರೋವಂಥ ನೇಚರು ತುಂಬ ಸೂಪರಾಗಿ ಕಾಣ್ತಿದೆ. ಎಲ್ಲ ಕಾಡುಗಳ ಮಧ್ಯೆ ನಮ್ಮ ಪಯಣ. ಆಟೋ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೋ ಓಮ್ ಬೀಚ್ಗೆ. ಅಲ್ಲಿ ಹೋಗಿ ರೀಚ್ ಆಗ್ತೀವಿ ಇವಾಗ. ಅಂತೂ ಕೊನೆಗೂ ಓಮ್ ಬೀಚ್ ಹತ್ರ ಬಂದುಬಿಟ್ಟು ಎಲ್ಲ ಕಾರ್ ಪಾರ್ಕಿಂಗ್ ಎಲ್ಲ ಇದೆ. ನಮ್ಮ ಆಟೋನ ಸಹ ತಗೋಗಿ ಅಲ್ಲಿ ನಿಲ್ಲಿಸ್ತಾರೆ. ಎಲ್ಲ ಹೋಗ್ತೀವಿ. ಫೈನಲಿ ಆಟೋಯಿಂದ ಕೆಳಗಡೆ ಇಳಿದು ಈಗ ಓಮ್ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ನೋಡುವ ಬೀಚ್ ಫಸ್ಟ್ ಟೈಮ್ ನೋಡ್ತಿರೋದು. ನಡ್ರಪ್ಪ ಈಗ ವಾಯ್ಸ್ ಕೇಳಿಸುತ್ತೆ. ವಾವ್, ಸೂಪರ್ ಮಾರಿ, ಹೆಂಗ್ ಕಾಣ್ತಾ ಇತ್ತು. ಉಪ್ಪು ನೀರಲ್ಲಿ ಈಗ ಮಾತಾಡ್ರಪ್ಪ, ವಾಯ್ಸ್ ಕೇಳಿಸುತ್ತೆ. ಇವನು ನಮ್ಮ ಶಿಷ್ಯ, ಶಿಷ್ಯ ಇವನು. ಕಡಲ ತೀರ ಓಮ್ ಬೀಚ್ಗೆ ಸುಸ್ವಾಗತ. ಇಲ್ಲೆಲ್ಲೋ ಮಾರೆ ಸ್ವಿಮ್ ಮಾಡಕ್ ಆಗಲ್ಲ ಗುರು. ಹೆಂಗ್ ಕಾಣ್ತಿದ್ಯೋ? ಜನ ಏನ್ ಅಷ್ಟಿಲ್ಲ ಮಾರೆ, ಕಮ್ಮಿ ಜನ. ಹಾಯ್ ವೆಲ್ಕಮ್ ಟು ಗೋಕರ್ಣ ಓಮ್ ಬೀಚ್. ಅದೇನ ಮರ್ಯ ಹಂಗಿದೆ. ಝೂಮಿಂಗ್ ಮಾಡುವ, ಹೆಂಗಿತ್ತು ಮಾರ್ರಿ ಇದು.
ಫೋಟೋ ಶೂಟಿಗೆ ಅಂತ ರೆಡಿ ಮಾಡಿಟ್ಟವ್ರ